ಏನಿದು? DNA ರಿಪೋರ್ಟ್ ನಿಜವಾದ್ದು. ಮಗು ನಂದೇ ಅಂತ ಪ್ರೂವ್ ಆಗಿದೆ. ಆದರೆ ಡಾಕ್ಟರ್ ನಮ್ಮ ಮನುಷ್ಯನೇ ಆಗಿರೋದ್ರಿಂದ ಬಚಾವಾದೆ. ಈಗ ನಾವು ಮಂಜುಳನ್ನ ಹೊರಹಾಕೋ ಪ್ರಯತ್ನ ಮಾಡಬಾರ್ದು. ಅವಳಾಗಿ ಹೊರಗೆ ಹೋಗೋವರೆಗೆ ತಾಳ್ಮೆಯಿಂದ ಕಾಯಬೇಕು. ಬೇರೆ ದಾರಿನೇ ಇಲ್ಲ. ನನ್ನ ಅಕ್ಕನಿಗೆ ಆಶ್ರಯ ಕೊಟ್ಟು ಅವಳ ಗುಡ್ಡೆ ಹಾಕೊಂಡಿದ್ಯಾ? ನಾನ್ ಯಾರು ಹೇಳ್ಕೊತಿಲ್ಲಪ್ಪ. ಎಲ್ಲ ಅದಾಗೆ ಬಂದು ಬೀಳ್ತಾ ಇದೆ. ನಮ್ಮನೆಗ್ ಬಂದವ್ರಿಗೆ ಆಶ್ರಯ ಕೊಡೋದು ನನ್ನ ಕರ್ತವ್ಯ. ನಿಂತರ ಮೇಲೇರಿದ ಏಣಿನ ಒದಿಯೋ ಜಾತಿ ನಂದಲ್ಲ. ಹೇಯ್, ಏನು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಯಾರ್ಯಾರ್ದೋ ಮಗುನ್ ತಂದು ಅವಳ್ದು ಅಂತ ಹೇಳಿಸಿ ನಿನಗ್ ಬೇಕಾದ ಕೂಗಿಸ್ತಾ ಇದೆಯಾ ಅಂತಾನು ನನಗ್ ಗೊತ್ತು. ಏನೇ ಮಗುನ ನಂದಲ್ಲ ಅನ್ನೋದಕ್ಕೆ ನಿನಗೇನೆ ಅಧಿಕಾರ? ಕಲ್ಪನಾ, ನೀನು ಧರ್ಮ ಏನ್ ಸೊಸೆ ಇರ್ಬೋದು, ಆದ್ರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ನಿನ್ನ ಅನ್ನ ತಿಂದು ಬದುಕ್ತಾ ಇಲ್ಲ ನಾನು. ನಿನ್ನ ಮನೆಯಲ್ಲೂ ಇಲ್ಲ ನಾನು. ಗೊತ್ತಾಯ್ತಾ? ಊರಿಗೆ ಯಾವಾಗ ಹೊರಡೋದು? ಇವತ್ತೇ. ಒಂದು ಸರಿ ಆ ಧರ್ಮ ಏನ್ ಮನೆಗ್ ಬಂದು ಹೋಗು. ಅಲ್ಲಿ ನಾನು ಎಂತ ನರಕದಲ್ಲಿ ಬಾಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಒಂದು ಕೆಲಸ ಮಾಡೋಣ, ನನ್ನ ಕಾರಲ್ಲಿ ಹೋದ್ರೆ ಹೇಗೆ? ಕಮಾನ್ ಯಾರ್, ನಾನೇ ನಿನ್ನನ್ನು ನಿಮ್ಮ ಮನೆಗೆ ಡ್ರಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಿನಗೆ ಯಾಕೆ ಈ ಯೋಚನೆ ಬಂತು? ಏನಿಲ್ಲ, ಅವತ್ತು ನಿಮ್ಮ ಅಪ್ಪ ಅಮ್ಮನ ಮುಂದೆ ತುಂಬಾ ಒರಟಾಗಿ ಮಾತಾಡ್ಬಿಟ್ಟೆ. ಅದಕ್ಕೆ ಅವ್ರ ಹತ್ರ ಕ್ಷಮೆ ಕೇಳಿ ಮನ್ಸು ಹಗುರ ಮಾಡ್ಕೊಳ್ಳೋಣ. ಪ್ರಣವ್, ನೀನ್ ತುಂಬಾ ದೊಡ್ಡ ಮನುಷ್ಯ. ನಿಮ್ಮ ಅಪ್ಪನ ಹಾಗೆ. ಪುಟಿ, ಇವಳು ಮೊದ್ಲಿಂದನೂ ನಿನ್ನಮ್ಮನ? ಈಗ ಅಮ್ಮ. ಪುಟಿ, ನಿನಗೊಂದು ವಿಷಯ ಗೊತ್ತಾ? ಇವಳು ನಿನ್ನ ಅಮ್ಮ ಅಲ್ಲ, ರಾಕ್ಷಸಿ. ರಾಕ್ಷಸಿ ಅಂದ್ರೆ ಗೊತ್ತಾ? ಮಕ್ಕಳನ್ನೆಲ್ಲ ಸಾಯಿಸ್ಬಿಡುತ್ತೆ. ಚಂದಪುಟ್ಟಿ, ಯಾಕೆ ಕೂತಿದ್ಯಾ? ಅಮ್ಮ ನನ್ನ ಸಾಯಿಸ್ತಾಳಂತೆ. ಅಮ್ಮ ನಿನ್ನ ಸಾಯಿಸ್ತಾಳಂತ? ನಮ್ಮಮ್ಮ ಅಲ್ವಂತ. ಅಯ್ಯೋ, ಇದನ್ನೆಲ್ಲ ಯಾರು ಹೇಳ್ಕೊಟ್ರು ಪುಟ್ಟ ನಿನ್ಗೆ? ಪುಟ್ಟ, ಹಾಗೆಲ್ಲ ಹೇಳ್ಬಾರ್ದು. ಅಮ್ಮನ್ ನೋಡು ನೋಡು ಕಂದ. ನೋಡಲ್ಲ, ರಾಕ್ಷಸಿ ನನ್ನ ಸಾಯಿಸ್ತಾಳೆ. ಇಲ್ಲ ಪುಟ್ಟ, ಹಾಗೆಲ್ಲ ಹೇಳ್ಬಾರ್ದು. ಅಮ್ಮ ಹಾಗೆಲ್ಲ ಯಾರನ್ನೂ ಸಾಯಿಸಲ್ಲ. ನಮ್ಮ ಅಪ್ಪ ಅಮ್ಮ ಇವಳ ಸಾಯಿಸಿದಾಳ. ನನ್ಗೆ ಗೊತ್ತು ಅರ್ಚನಾ, ಇದೆಲ್ಲ ಆ ಧರ್ಮ ಎಂದ ಕೆಲಸ. ನೀಚ ಬುದ್ಧಿ ಎಲ್ಲ ತೋರಿಸ್ತಾ ಇದ್ದಾರೆ. ಧರ್ಮದಿಂದ ಅಷ್ಟೇ ಅಲ್ಲಕ್ಕ, ಅವನ್ ಜೊತೆ ನಿಮ್ ತಂಗಿ ಕಲ್ಪನನು ಸೇರ್ಕೊಂಡಿದ್ದಾಳೆ. ನಾನು ಮಗುನ ಎತ್ಕೊಂಡ್ಬರಕ್ಕೆ ಅಂತ ಹೋಗಿದ್ನಲ್ಲ, ಆಗ ಕಲ್ಪನ ಏನೋ ಹೇಳ್ಕೊಡ್ತಾ ಇದ್ಲು. ನಾನು ನೋಡ್ದೆ, ಏನೋ ಹೇಳ್ಕೊಟ್ಟಾಗಿತ್ತು.